ಗೈಸ್, ನಾವು ಜೇನಂದರೆ ಸಾಕೋದ್ಮೇಲೆ ಕೆಲವೊಂದು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಮೇಂಟೆನೆನ್ಸ್ ಅಂದ್ಬಿಟ್ಟು ಮಾಡಬೇಕಾಗುತ್ತೆ. ಸೊ ಅಂಥ ದೊಡ್ಡ ಖರ್ಚು ವೆಚ್ಚದ ಅಬ್ಸರ್ವೇಷನ್ ಏನಲ್ಲ ಮತ್ತು ಮೇಂಟೆನೆನ್ಸ್ ಏನಲ್ಲ. ಸೊ ಸ್ಮಾಲು ನೀವು ಯಾವಾಗಾದರೂ ಈಗ ಜೇನು ಪೆಟ್ಟಿಗೆ ಮಡಗಿರ್ತಾರಲ್ಲ ಆ ಕಡೆಗೆ ಬಂದಾಗ ಮತ್ತು ತೋಟದ ಕಡೆಗೆ ಹೋದಾಗ ಒಂದಷ್ಟು ಅಬ್ಸರ್ವೇಷನ್ ಮಾಡಲೇಬೇಕಾಗುತ್ತೆ. ಅವು ಏನೇನು ಅಬ್ಸರ್ವೇಷನು ಮತ್ತು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ ಗಾಯ್ಸ್. ನೋಡಿ, ಅಬ್ಸರ್ವೇಷನು ಅಂದರೆ ಏನಂದರೆ ನೋಡಿ, ಇಲ್ಲಿ ತೋರಿಸಿ, ನೋಡಿ ಇಲ್ಲಿ ಯಾವುದೋ ಒಂದು ಹುಳ ಹೋಗ್ತಿದೆಯಲ್ಲ, ಕಾಣಿಸ್ತಿದೆಯಾ ಅಲ್ಲಿ ನೋಡಿ, ಇದ್ರ ಮೇಲ್ಗಡೆ ನೋಡಿ, ಇದು ಜೇನು ಪೆಟ್ಟಿಗೆದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಮೇಲ್ಗಡೆ ಸಣ್ಣ ಪುಟ್ಟ ಇರೋಗಳು ಏನಾದ್ರು ಜೇನು ಪೆಟ್ಟಿಗೆ ಒಳಗಡೆಗೆ ಹೋಗ್ತಾ ಇದ್ದಾವೆ. ಮತ್ತು ಜೇನು ಪೆಟ್ಟಿಗೆ ಒಳಗಡೆ ಇಲ್ಲೇನಾದ್ರೂ ಇವಾಗ ನೋಡಿ, ಇಂಥ ಪೋರ್ಷನಲ್ಲಿ ಏನಾದ್ರೂ ಈ ಸಂಜಿಗೆಗಳು ಮತ್ತು ಕರಿರ್ಬಗಳು ಮತ್ತು ಕೆಂದಿರ್ಬಗಳು ಏನಾದರೂ ಓಡಾಡ್ತಿದ್ದಾವೆ, ಇದನ್ನೊಂದು ಅಬ್ಸರ್ವ್ ಮಾಡಬೇಕು. ಮತ್ತು ತಿರ್ಗಾ ಏನಾದರೂ ಮಳೆಗಿಳೆ ಬಂದರೆ ನೀರು ಪೆಟ್ಟಿಗೆ ಒಳಗಡೆಗೆ ಹೋಗುತ್ತೆ ಅಂತ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಯಾಕೆ ಇದನ್ನೆಲ್ಲ ಮಾಡಬೇಕು ಅಂದರೆ ನೋಡಿ, ಜೇನುಗಳು ಏನಾರ ಮೇಲ್ಗಡೆ ಜೇನು ಪೆಟ್ಟಿಗೆ ಒಳಗಡೆಗೆ ಏನಾದ್ರೂ ಕರಿರ್ಬಗಳು ಮತ್ತು ನೀರು ಹೋಗೋದು, ಬ್ಯಾಕ್ಟೀರಿಯಾಸ್ ಆಗೋದು ಹಂಗೇನಾರು ಆಯಿತು ಅಂದರೆ ಸೊ 100% ಜೇನುಗಳು ಇದ್ರೊಳಗಡೆ ಇರೋಲ್ಲ. ಇರ್ಬಗಳು ಹೋದರೆ ಇರುಬಗಳು ಜೇನುಗಳಿಗೂ ಕೂಡ ಕಡಿತೇವೆ ಮತ್ತು ತಿರ್ಗಿ ಅವು ತಂದು ಕಟ್ಟೋ ತುಪ್ಪಗಳೆಲ್ಲ ತಿಂದ್ಬಿಡುತ್ತೆ. ಸೊ ಫುಲ್ ಫ್ಯಾಮಿಲಿ ಬಂದು ಅದೊಂದನ್ನು ಅಬ್ಸರ್ವೇಷನ್ ಮಾಡಬೇಕು. ಸ್ವಲ್ಪ ಮೇಯ್ನಾಗಿ ಇರುಬಗಳು ಬರ್ದಂಗೆ ಅದೊಂದನ್ನು ಅಬ್ಸರ್ವೇಷನ್ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ ನೋಡಿ, ಮೇಂಟೆನೆನ್ಸ್ ಅಂದರೆ ಏನಿಲ್ಲ, ಅಂಥ ದೊಡ್ಡ ಮೇಂಟೆನೆನ್ಸ್ ಎಲ್ಲ ಏನು ಬರೋಲ್ಲ. ನೋಡಿ, ಇಲ್ಲಿ ಇದೆಯಲ್ವ ಇದು ನೋಡಿ, ಇದಕ್ಕೆ ನಾನು ಲಾಸ್ಟು ಒಂದು 2-3 ತಿಂಗಳ ಹಿಂದೆ ಇದನ್ನ ಗ್ರೀಸು ಅದನ್ನೆಲ್ಲ ಸೀಟಿತ್ತು. ಯಾಕೆ ಗ್ರೀಸ್ ಇಟ್ಟಿತ್ತು ಅಂದರೆ ಕೆಳಗಡೆಯಿಂದ ಇರುಬಗಳಾಗಲಿ ಸಂಜಿಗೆಗಳಾಗಲಿ ಮೇಲ್ಗಡೆಗೆ ಹತ್ತೋದಕ್ಕೆ ಅವಕ್ಕೆ ಅವಕಾಶ ಇರೋದು ಇದರಿಂದನೇ. ಡೈರೆಕ್ಟ್ ಹಿಂಗಿಂದ ಬರೋದಕ್ಕಾಗಲ್ಲ. ಸೊ ಹತ್ತೋದಕ್ಕೆ ಅವಕಾಶ ಇರೋದು ಈ ಸ್ಟ್ಯಾಂಡಿಂದನೇ. ಸ್ಟ್ಯಾಂಡನ್ನ ನೀಟಾಗಿ ಒಂದು 2-3 ತಿಂಗಳಿಗೆ ಒಂದು ಸತಿ ಒರೆಸಿ ತುಕ್ಕಿಡ್ದಂಗೆ ನೋಡ್ಕೋಬೇಕು. ಗ್ರೀಸ್ನ ಹಚ್ಚುತ್ತಾ ಇದ್ದರೆ ಅವಾಗ ಹೊಸ ಗ್ರೀಸ್ ಮಾಡ್ತಾಯಿದ್ರೆ ನಿಮಗೆ 100% ಕೆಳಗಡೆಯಿಂದ ಇರುವೆನೂ ಕೂಡ ಹೋಗೋಲ್ಲ, ಸಂಜಿಗೆಗಳು ಹೋಗೋಲ್ಲ, ಕೆಂದಿರ್ಬಗಳು ಹೋಗೋಲ್ಲ. ನಿಮಗೆ ಜೇನು ಪೆಟ್ಟಿಗೆಗೆ ಆ ಜೇನು ಗೂಡಿಗೆ ಯಾವ ಥರದೂ ತೊಂದರೆ ಬರೋಲ್ಲ. ಸೊ ಈ ಥರದ ಸ್ಮಾಲ್ ಅಬ್ಸರ್ವೇಷನ್ಗಳು ಮತ್ತು ಸ್ಮಾಲ್ ಮೇಂಟೆನೆನ್ಸ್ಗಳನ್ನ ಮಾಡಿದ್ರೆ ನಮ್ಮ ಜೇನು ಪೆಟ್ಟಿಗೆಯಲ್ಲಿರೋ ಜೇನು ಇನ್ನೂ ಆರೋಗ್ಯವಾಗಿ ಹೆಲ್ದಿಯಾಗಿರ್ತವೆ, ನಮಗಿನ್ನೂ ಜಾಸ್ತಿ ತುಪ್ಪನ ಕಟ್ಟಿಕೊಡ್ತವೆ.